ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಹಳ್ಳಿಯ ಹೃದಯದಲ್ಲಿ ಹುಟ್ಟಿದ ಕಥೆ ಇದು. ಬಾಳಿನ ತಿರುವುಗಳನ್ನು ಗೆದ್ದುಕೊಂಡು ಗುರಿಯನ್ನೇರಿದ ಯುವಕನ ಕಥೆ. ಈ ರೀತಿಯ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಣ್ಯದ ಹತ್ತಿರ ಇರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿಕ್ಕ ಮಣ್ಣಿನ ಮನೆಯಿತ್ತು. ಮನೆಯ ಗೋಡೆಗಳು ಬಿರುಕು ಬಿಟ್ಟಿದವು. ಮಳೆ ಬಂದರೆ ಜಾರಿ ಬೀಳುವ ಛಾವಣಿ ಅಲ್ಲಿಯೇ ವಿನೋದ ತನ್ನ ಕುಟುಂಬದೊಂದಿಗೆ ಬದುಕುತ್ತಿದ್ದ. ವಿನೋದ 18 ವರ್ಷದವನು. ಅವನ ಕಣ್ಣುಗಳಲ್ಲಿ ನಿರಾಶೆ ತುಂಬಿತು. ಅವನು ಇರುವ ವಯಸ್ಸಿನಲ್ಲಿ ಜವಾಬ್ದಾರಿಗಳ ಹೊರೆ ಅವನ ಮುಖವನ್ನು ಗಂಭೀರಗೊಳಿಸಿತ್ತು. ವಿನೋದನ ತಂದೆ ದೀರ್ಘಕಾಲದ ರೋಗವಿತ್ತು. ತಾಯಿ ಬೇರೆಯವರ ಹೊಲದಲ್ಲಿ ಕೂಲಿ ಮಾಡುತ್ತಿದ್ದರು. ಚಿಕ್ಕ ತಂಗಿ ಮಾಧವಿ 8ನೇ ತರಗತಿ ಓದುತ್ತಿದ್ದಳು. ಆದರೆ ಪುಸ್ತಕಕ್ಕಿಂತ ಹೆಚ್ಚಾಗಿ ಅವಳಿಗೆ ಜೀವನದ ಚಿಂತನೆ ಇತ್ತು. ಮನೆಯಲ್ಲಿ ಹಣ, ಔಷಧಿ, ಆಹಾರ, ಭವಿಷ್ಯದ ಚಿಂತನೆ ಇತ್ತು. ಆದರೆ ವಿನೋದ ತುಂಬಾ ಶ್ರಮಿಸುತ್ತಿದ್ದ. ಹಗಲು ಹೊಲದ ಕೆಲಸ, ಮಧ್ಯಾಹ್ನ ಇಟ್ಟಿಗೆ ಒಡೆಯುತ್ತಿದ್ದ. ಗದ್ದೆಗೆ ನೀರು ಹಾಸುವುದು, ಏನೇ ಕೆಲಸ ಬಂದರೂ ಬೇಡ ಅನ್ನದೇ ಮಾಡುತ್ತಿದ್ದ. ರಾತ್ರಿ ಮನೆಗೆ ಬಂದು ಯೋಚಿಸುವಾಗ ಮಾತ್ರ ಅವನೊಳಗಿನ ಗೊಂದಲಗಳು ಹೊರಬರುತ್ತಿದ್ದುವು. ಅವನು ಒಬ್ಬಂಟಿಯಾಗಿ ಕುಳಿತಿದ್ದಾಗ ಹಳ್ಳಿಯ ಹಿರಿಯರು ಸಲೀಂ ಚಾಚಾ ವಿನೋದನ ಹತ್ತಿರಕ್ಕೆ ಬಂದರು. ಏನಯ್ಯ ವಿನೋದ, ಕತ್ತಲಿನಲ್ಲಿ ಒಬ್ಬಂಟಿಯಾಗಿ ಯಾಕೆ ಕುಳಿತಿದ್ದೀಯಾ ಅಂದಾಗ ಮಾಡಿಕೊಂಡು ಸಿಟ್ಟಿನಿಂದ ಹೇಳಿದ, ಚಿಕ್ಕಪ್ಪ, ಮನೆಯಲ್ಲಿ ಎಲ್ಲ ಜವಾಬ್ದಾರಿ ನನ್ನ ಮೇಲಿದೆ. ಔಷಧಿ, ತಂಗಿಯ ಓದು, ತಾಯಿಯ ದುಡಿಮೆ, ಹಳ್ಳಿಯಲ್ಲಿ ಕೆಲಸವಿಲ್ಲ. ನಾನು ಏನೇ ಮಾಡಿದ್ರೂ ಸಾಲದು ಅಂದಾಗ ಸಲೀಂ ಚಾಚಾ ನಿಧಾನವಾಗಿ ಮುಗುಳ್ನಕ್ಕರು. ವಿನೋದನಿಗೆ ಕೈ ಹಿಡಿದು ಹೇಳಿದ್ದರು, ಮಗು, ಚಿಂತೆಯಿಂದ ನಮ್ಮ ಸಮಸ್ಯೆಗಳು ಮುಗಿಯುವುದಿಲ್ಲ. ಆದರೆ ಒಮ್ಮೆ ಹೊರಗೆ ಹೋಗಿ ಬಾ. ಹೊಸ ದಾರಿ ಹುಡುಕುವವರಿಗೆ ದಾರಿಗಳು ತಾವೇ ತೋರುತ್ತವೆ ಎಂದೂ ಸಲೀಂ ಚಾಚಾ ಹೇಳಿದರು. ವಿನೋದ ಅವರನ್ನು ಬೆರಗಾಗಿ ನೋಡಿದ. ಆ ಮಾತು ಅವನ ಮನಸ್ಸಿನಲ್ಲಿ ಆಳವಾಗಿ ಪ್ರಭಾವ ಬೀರಿತು. ಅದೇ ದಿನ ರಾತ್ರಿ ಅವನು ನಿರ್ಧಾರ ಮಾಡಿದ. ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗಬಹುದು, ಏನೇ ಕೆಲಸ ಬಂದರೂ ಮಾಡಬಹುದು. ಬೆಳಗ್ಗೆ ತಾಯಿಗೆ ಈ ವಿಷಯ ಹೇಳಿದಾಗ ಅವಳು ಕ್ಷಣ ಮೌನವಾಗಿ, ಕಣ್ಣೀರು ಬಂದಿತು. ಮಗನ ತಲೆಯ ಮೇಲೆ ಕೈಯಿಟ್ಟು ಅಮ್ಮ ಹೇಳಿದರು, ನೀನು ಹೋಗು ಮಗು, ನೀನೇ ನಮ್ಮ ಜೀವದ ಬೆಳಕು ಎಂದು ಕಳುಹಿಸಿದಳು. ಒಂದು ಸಣ್ಣ ಪೊಟ್ಲೆ ಮತ್ತು ಬಟ್ಟೆ ತೆಗೆದುಕೊಂಡು ವಿನೋದ ಹತ್ತಿರದಲ್ಲಿ ಇರುವ ಪಟ್ಟಣಕ್ಕೆ ಹೊರಟ. ನಗರಕ್ಕೆ ಬಂದಾಗ ಅವನು ಬೆಚ್ಚಿಬಿದ್ದ. ಅಲ್ಲಿಯ ಜನರ ವೇಗ, ಜನಸಂದಣಿ ಮತ್ತು ಹಳ್ಳಿಯ ಮೌನಕ್ಕೆ ಅದು ಸಂಪೂರ್ಣ ವಿರುದ್ಧವಾಗಿತ್ತು. ಅವನು ಪ್ರತಿಯೊಂದು ಅಂಗಡಿ, ಢಾಬಾ, ಹೋಟೆಲ್ ಕೇಳಿದ. ವಿದಾ ಒಂದು ಕೆಲಸ ಬೇಕು ಅಣ್ಣ, ಏನೇ ಮಾಡಿದರೂ ಮಾಡ್ತೀನಿ ಅಂದಾಗ ಎಲ್ಲ ಕಡೆ ಒಂದೇ ಉತ್ತರ, ಬೇಡಪ್ಪ, ಈಗ ಕೆಲಸ ಇಲ್ಲ. ಅಂದಾಗ ಸಂಜೆ ಜೇಬಿನಲ್ಲಿ ಕೆಲವು ನಾಣ್ಯಗಳು, ತಿನ್ನಲು ಏನೂ ಇಲ್ಲ, ಮಲಗಲು ಜಾಗವೂ ಇಲ್ಲ. ಹಾಗೆ ಬಸ್ ಸ್ಟ್ಯಾಂಡ್ಗೆ ಹಿಂತಿರುಗಿದನು. ಅಲ್ಲಿ ಒಂದು ರಿಕ್ಷಾ ಸವಾರ ಸೈಕಲ್ಗೆ ತಲೆಬಾಗಿಯೇ ಏನೋ ಯೋಚಿಸುತ್ತಿದ್ದನು. ವಿನೋದ ಧೈರ್ಯ ಮಾಡಿ ಅವನಿಗೆ ಕೇಳಿದ, ಸಾರ್, ನನಗೆ ಇಲ್ಲಿ ರಾತ್ರಿ ಇರಲು ಅಂದಾಗ ಎದುರಿಗೆ ನೋಡಿದ ಸವಾರ ವಿನೋದನಿಗೆ ಕೇಳಿದ, ಯಾರು ನೀನು, ಯಾಕೆ ಬಂದಿದ್ದೀಯಾ ಇಲ್ಲಿ ಅಂದಾಗ ವಿನೋದ ತನ್ನ ಕಥೆಯನ್ನು ಸಂಕೋಚ ಪಡದೆ ಹೇಳಿದ. ಅದನ್ನು ಕೇಳಿದ ಸವಾರ ನಿಧಾನವಾಗಿ ಹೇಳಿದ, ನೋಡು ಮಗ, ನಮ್ಮಲ್ಲಿ ದೊಡ್ಡ ಕೆಲಸಗಳಿಲ್ಲ. ಆದ್ರೆ ನಾಳೆ ಬೆಳಗ್ಗೆ ಬಾ, ನಿನ್ನನ್ನು ರಿಕ್ಷಾ ಬಾಡಿಗೆಗೆ ಕೊಡುವ ಸೇಟ್ ಬಳಿ ಕರೆದೊಯ್ಯುತ್ತೇನೆ ಅಂದನು. ಅದೇ ರಾತ್ರಿ ವಿನೋದ ಮೊದಲ ಬಾಡಿಗೆ ಬಸ್ ಸ್ಟ್ಯಾಂಡ್ನಲ್ಲಿ ಇರುವ ಒಂದು ಕಲ್ಲಿನ ನೆಲದ ಮೇಲೆ ಮಲಗಿದ. ಆದರೆ ಹೃದಯದಲ್ಲಿ ಒಂದು ಚಿಕ್ಕ ಭರವಸೆಯ ಬೆಳಕು ಉರಿಯುತ್ತಿತ್ತು. ವಿನೋದನ ರಿಕ್ಷಾ ಚಾಲಕನ ದಿನಗಳು. ಬೆಳಿಗ್ಗೆ ಸವಾರ ಚಹಾ ತಂದು ಕುಡಿ, ಇಂದು ನಿನ್ನ ದಿನ ಎಂದನು. ನಂತರ ಸೇಠ್ ಹತ್ತಿರ ಕರೆದುಕೊಂಡು ಹೋದ. ವಿನೋದನಿಗೆ ಮೊದಲ ಬಾರಿಗೆ ಒಂದು ವಾಹನದ ಜವಾಬ್ದಾರಿ ಸಿಕ್ಕಿತು, ಬಾಡಿಗೆ ರಿಕ್ಷಾ. ಅಲ್ಲಿಯ ನಿಯಮ, ಪ್ರತಿದಿನ 20 ರೂಪಾಯಿ ಸೇಟ್ಗೆ ಕೊಡಬೇಕಾಗಿತ್ತು. ಬಾಕಿ ಏನಾದರೂ ಹಣ ಉಳಿದರೆ ಅದು ನಿನ್ನದು ಎಂದರು. ಇದರಿಂದ ವಿನೋದನ ಹೊಸ ಜೀವನ ಆರಂಭ. ಹಗಲು ಜನರನ್ನು ಕರೆದೊಯ್ಯುತ್ತಾ, ಮಳೆ, ಬಿಸಿಲು, ಧೂಳನ್ನು ತಡೆದುಕೊಂಡು ರಾತ್ರಿ ಅದೇ ರಿಕ್ಷಾದಲ್ಲಿ ಮಲಗುತ್ತಿದ್ದ. ನಂತರ ದಿನಗಳು ಕಷ್ಟವಾಗಿದ್ದರೂ ಮನಸ್ಸು ಹೋರಾಟಕ್ಕೆ ಸಿದ್ಧವಾಗಿತ್ತು. ಸ್ವಲ್ಪ ಹಣ ಉಳಿದಾಗಲೆಲ್ಲ ಗ್ರಾಮಕ್ಕೆ ಹೋಗುವವರ ಕೈಯಲ್ಲಿ ತಾಯಿಗೆ ಹಣ ಕೊಟ್ಟು ಕಳುಹಿಸುತ್ತಿದ್ದ. ಜೀವನದ ದೊಡ್ಡ ತಿರುವು, ಒಂದು ದಿನ ರಿಕ್ಷಾದಲ್ಲಿ ಶರ್ಟ್ ಖರೀದಿಸಲು ಹೋಗುತ್ತಿದ್ದ ಗ್ರಾಹಕನನ್ನು ಬಿಟ್ಟ. ಆ ಗ್ರಾಹಕನ ಅಂಗಡಿಯಲ್ಲಿ ಕೆಲಸಗಾರರ ಕೊರತೆ ಇತ್ತು. ವಿನಿಧಾನಿಗೆ ಕೆಲಸ ಬೇಕೆಂದು ಕೇಳಿದಾಗ ಅಂಗಡಿಯ ಮಾಲೀಕ ರಾಕೇಶ್ ಅಗರವಾಲ್ ಅವನ ಕಣ್ಣಿನ ಸತ್ಯವನ್ನು ಗಮನಿಸಿದರು. ಅವರು ಹೇಳಿದರು, ನಿನ್ನಲ್ಲಿ ಒಳ್ಳೆಯ ಗುಣ ಕಂಡಿದೆ, ನಾಳೆಯಿಂದ ನೀನು ಕೆಲಸಕ್ಕೆ ಬಾ ಎಂದರು. ವಿನೋದ ಇದೀಗ ಅಂಗಡಿಯಲ್ಲಿ ಕೆಲಸಕ್ಕೆ ಹೊರಟ. ದಿನದ ಕೊನೆಯಲ್ಲಿ ಮಾಲೀಕ, ಈ ಹುಡುಗ ಸತ್ಯವಂತ, ಪರಿಶ್ರಮಿ, ನೋಡಿ ಕಾಲ ಕಳೆದಂತೆ
ವಿನೋದ ಸರಕು ಸಿದ್ಧಪಡಿಸುವುದು, ಗ್ರಾಹಕರಿಗೆ ಬಟ್ಟೆ ತೋರಿಸುವುದು, ಹಣದ ಖಾತೆಗಳು ಎಲ್ಲವನ್ನೂ ಸರಿಯಾಗಿ ಮಾಡುತ್ತಿದ್ದ. ರಾಕೇಶ್ ಜಿ ಅವರ ವಿಶ್ವಾಸ ವಿನೋದಗೆ ದಾರಿ ತೆರೆದಿತ್ತು. ವಾರದಲ್ಲಿ ಒಂದು ದಿನ ರಜೆ. ಆ ದಿನನ್ನೇ ಅವನು ಹಳ್ಳಿಗೆ ಹೋಗಿ ತಂಗಿಯ ಓದಿಗೆ, ತಂದೆಯ ಔಷಧಿಗೆ, ತಾಯಿಯ ಖರ್ಚಿಗೆ ಪೂರ್ಣ ಹಣ ಕೊಡುತ್ತಿದ್ದ. ಅವರ ಆರೋಗ್ಯ ವಿಚಾರಿಸುತ್ತಿದ್ದ. ವಿನೋದನ್ ಸ್ವಂತ ಕನಸು. ಒಂದು ಸಂಜೆ ವಿನೋದ ರಾಕೇಶ್ ಜಿ ಹತ್ತಿರ ನಿಂತು ಹೇಳಿದರು, ಸೇಠ್ ಜಿ, ಹಳ್ಳಿಯಲ್ಲಿ ಒಂದು ಸಣ್ಣ ಬಟ್ಟೆ ಅಂಗಡಿ ತೆರೆಯಲು ಬಯಸುತ್ತಿದ್ದೇನೆ. ಸರಕುಗಳು ನಿಮ್ಮಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದನು. ಕುಡಿಯುತ್ತಿದ್ದ ನೀರಿನ ಗ್ಲಾಸ್ ಇಟ್ಟ ವಿನೋದ್ ಜಿ ನಕ್ಕರು. ವಿನೋದ, ಇದನ್ನು ನೀನು ಕೇಳಲೇಬೇಕಾಗಿತ್ತು. ನೀನು ಮಾಡುವುದರಲ್ಲಿ ನಿಷ್ಠೆ ಇದೆ. ನಿನಗೆ ನೆರವಾಗದಿದ್ದರೆ ತುಂಬಾ ತಪ್ಪಾಗುತ್ತದೆ ಎಂದು ಅವರ ಆಶೀರ್ವಾದದಿಂದ ಹಳ್ಳಿಯಲ್ಲಿ ವಿನೋದ ಮೊದಲ ಬಟ್ಟೆ ಅಂಗಡಿ ತೆರೆದ. ಜನರು ಅಚ್ಚರಿಯಿಂದ ನೋಡಿದರು. ಇವನೇ ಆ ನಗರಕ್ಕೆ ಹೋದ ವಿನೋದ್? ಅವನು ಹಳ್ಳಿ ಜನರಿಗೆ ಬೇಕಾದ ಎಲ್ಲ ಬಟ್ಟೆಗಳನ್ನು ತಂದ. ಅಂಗಡಿ ಬೆಳೆಯಿತು. ಹೊಸ ದೊಡ್ಡ ಮನೆಯನ್ನು ಕಟ್ಟಿಸಿದನು ಮತ್ತು ತಂದೆಯ ಆರೋಗ್ಯ ಸುಧಾರಿಸಿತು. ತಂಗಿಯ ಮದುವೆಯು ಧಾರಾಳವಾಗಿ ನೆರವೇರಿತು. ತಾಯಿಯ ಕಣ್ಣಿನಲ್ಲಿ ಹೆಮ್ಮೆ. ಒಂದು ರಾತ್ರಿ ತಾಯಿ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾಗ ತಾಯಿ ನಿಧಾನವಾಗಿ ಹೇಳಿದಳು, ಮಗನೇ, ನನ್ನ ಮನೆಯ ಸೂರ್ಯ ನೀನು. ನಿನ್ನ ಈ ಹೋರಾಟ ನಮ್ಮ ಬದುಕನ್ನು ಉಳಿಸಿದೆ. ವಿನೋದ ಕಣ್ಣೀರು ಒರೆಸಿ ತಾಯಿಯ ಕೈ ಹಿಡಿದ. ಅಮ್ಮ, ನಿಮ್ಮ ಆಶೀರ್ವಾದವಿಲ್ಲದೆ ನಾನು ಏನೂ ಮಾಡಲು ಸಾಧ್ಯ ಇಲ್ಲ. ಸ್ನೇಹಿತರೆ, ವಿನೋದ ನಮಗೆ ಕಲಿಸುತ್ತಾನೆ, ಪರಿಸ್ಥಿತಿ ಬಲವಾಗಿರಬಹುದು, ಆದರೆ ಮನಸ್ಸು ಬಲವಾಗಿದ್ದರೆ ದಾರಿ ತಾನೇ ಹುಟ್ಟಿಕೊಳ್ಳುತ್ತೆ. ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ಶುದ್ಧ ಮನಸ್ಸು ಇವುಗಳಿಗೆ ಎಂದಿಗೂ ಸೋಲಿಲ್ಲ. ಪ್ರತಿ ರಾತ್ರಿ ಕತ್ತಲೆಯಾದರೂ ಮುಂದಿನ ಬೆಳಗ್ಗು ಹೊಸ ಅವಕಾಶ ತರುತ್ತದೆ. ಮತ್ತು ಇದೇ ರೀತಿಯ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.